ನಿಮಗೆ ನಿಮ್ಮ ಕೋಪನ ಪರೀಕ್ಷೆ ಮಾಡ್ಕೊಳ್ಬೇಕಾದ್ರೆ ನೋಡ್ಕೊಳ್ಳಿ, ಯಾರ ಮೇಲೂ ನಿಮಗೆ ಕೋಪ ಬಂತು ಅಂತ ಹೇಳ್ತೀರಾ. ಅವರು ಏನಾದ್ರು ಮಾತಾಡಿದ್ದಕ್ಕೆ ಅಂದಿದ್ದಕ್ಕೆ ಇದಕ್ಕೆ ಕೋಪ ಬಂತ, ಅನ್ನೋ ಟೋನ್ಗೆ ಕೋಪ ಬಂತ. ಅವ್ರ ಟೋನ್ ಕೇಳಿಸ್ಕೊಂಡ್ರೆ ಕೋಪ ಬಂದರೆ ಆ ಕೋಪದ ಒಂದು ಕಾರಣ ಬೇರೆ. ಆ ಟೋನ್ಗೆ ಯಾವಾಗ ಕೋಪ ಬಂದರೆ ನೀವೇ ಯಾವಾಗಲೂ ನಿಮ್ಮ ಧ್ವನಿಯನ್ನು ಹೇಟು ಮಾಡಿರ್ತೀರ. ಅದಕ್ಕೆ ಆ ಧ್ವನಿ ಯಾರಾದರೂ ಎತ್ತಿದ್ರೆ ನಿಮಗಾಗೋದಿಲ್ಲ. ಅದೇ ಯಾವುದೋ ಒಂದು ವಿಚಾರಕ್ಕೆ ಮೇಲೆ ಕೋಪ ಬಂದಿದ್ದರೆ ಅದು ಒಂಥರ ಬೆಟರ್. ಇನ್ನೂ ನಿಮ್ಮಲ್ಲಿ ವಿಚಾರಣೆ ನಡೀತಾ ಇರುತ್ತೆ, ಒಬ್ರಿಗೊಬ್ರಿಗೆ ಆರ್ಗ್ಯೂ ಆಗ್ಬೋದು ಅಥವಾ ಇನ್ನೇನಾದರೂ ಒಂದು ಸಂಭಾಷಣೆ ನಡೆದು ಅದು ಸರಿ ಹೋಗ್ಬೋದು. ಹೀಗೆ ಇಂಟೆಲಿಜೆಂಟಾಗೂ ಒಂದೊಂದ್ಸತಿ ಕೋಪ ಬರುತ್ತೆ, ಇನ್ನೋಸೆಂಟಾಗೂ ಇಗ್ನೋರೆಂಟಾಗೂ ಕೋಪ ಬರುತ್ತೆ. ಯಾಕೆ ಕೋಪ ಬರ್ತದೆ? ಒಟ್ಟಲ್ಲಿ ಕೋಪ ಬರೋದು ನಮ್ಮ ಒಳಗೇನೆ, ನಮಗೇನೆ. ಅದೇನು ಟ್ರಿಗರ್ ಮಾಡ್ತು ನನ್ನನ್ನು ಅಂತ ನೋಡಿಕೊಂಡಾಗ ನಮ್ಮ ಕೋಪದ ಒಂದು ಇದು ಗೊತ್ತಾಗುತ್ತೆ, ಲೆವೆಲ್ಸ್, ಕ್ವಾಲಿಟಿ ಗೊತ್ತಾಗುತ್ತೆ. ಹೇಗೆ ಬೇಗ ಹೊರಗೆ ಬಂದುಬಿಡ್ಬೋದು.